ಹೌದು, ಅವರು ಕೇಳೋದೇನಂತಂದ್ರೆ ಹೊರಗಡೆ ಆ ಥರ ವಿಚಾರಗಳನ್ನು ಹಬ್ಬಿಸುವಾಗ ನಾವು ಯಾರಿಗೆ ಸಿನಿಮಾ ತೋರಿಸ್ತೇವೆ ಅಂತ ಆ ಜನರಿಂದ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಸತ್ಯಾಸತ್ಯತೆ ಏನಂತ ಜನರಿಗೆ ಗೊತ್ತಾಗುತ್ತೆ. ಸೊ ಆ ಕಾರಣದಿಂದ ಅದೇ ಕ್ವಶನ್ ಅನ್ನು ಜನರ ಹತ್ರ ಕೇಳಿದಾಗ ಅವರಿಂದ ಬಂದ ಉತ್ತರ ಒಂದೇ, ಅದು ಕೂಡ ದೃಢವಾಗಿ ಹೇಳಿದ್ದಾರೆ, ಈ ಸಿನಿಮಾದಲ್ಲಿ ಯಾವುದೇ ದೈವ ನಿಂದನೆ ಆಗಲಿ ದೈವ ಅಪಪ್ರಚಾರಗಳು ಆಗಿಲ್ಲ, ಒಂದು ಉತ್ತಮ ಸಂದೇಶವನ್ನು ಕೊಡುವ ಸಿನಿಮಾ. ಇಂಥ ಸಿನಿಮಾಗಳು ಮುಂದಿನ ಯುವಜನ ಪೀಳಿಗೆಗೆ ಬೇಕು. ನಮ್ಮ ಯುವಜನ ಪೀಳಿಗೆ ಇಂಥ ಸಿನಿಮಾಗಳನ್ನು ನೋಡೋದ್ರಿಂದ ಇನ್ನು ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ, ಕೆಟ್ಟ ಕೆಲಸಗಳನ್ನು ಮಾಡಲು ಭಯಪಡ್ತಾರೆ, ದೇವರ ಮೇಲೆ ಭಕ್ತಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಜನರೇ ಸ್ವತಃ ಅಭಿಪ್ರಾಯ ಪಟ್ಟಿರೋದ್ರಿಂದ ನಮಗೆ ಜನರ ಮಾತೆ ಒಂದು ಸ್ಫೂರ್ತಿ ಅಂತ ನಾವು ಹೇಳ್ತೀವಿ. ಅಂದರೆ ಹೊರಗಡೆ ಸಿನಿಮಾದಲ್ಲಿ ಏನೋ ತುಂಬ ಜನರು ನೋಡೋದಾಗ ಏನು ಆ ಥರ ಇದೆಯಾ ಆ ಥರ ಅಂದರೆ ಒಂದು ಬೇರೆ ರೀತಿಯ ಅಪಪ್ರಚಾರಗಳು ಹೊರಗಡೆ ಆಗುವಾಗ ಅಲ್ಲ, ಪಾಸಿಟಿವ್ ಆಗಿ ಖಂಡಿತ ಬಂದಿರುತ್ತೆ. ಯಾರೆಲ್ಲ ಅಪಪ್ರಚಾರವನ್ನು ನೋಡಿಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡಲಿಕ್ಕೆ ಬಂದವರು, ಅವ್ರು ನೆಗೆಟಿವ್ ಆಗಿ ಬಂದವರು ಹೊರಗಡೆ ಹೋಗೋರು ಪಾಸಿಟಿವ್ ಆಗಿ ಹೋಗಿದ್ದಾರೆ. ನಮಗೆ ಇವರು ಈ ಥರ ಎಲ್ಲ ಮಾಡುವಾಗ ಅಂದರೆ ಹೊರಗಿನ ಜನರಿಗೆ ಏನೋ ಈ ಸಿನಿಮಾದಲ್ಲಿ ಆ ಥರ ಇದೆಯಾ, ಅದಕ್ಕೆ ಆ ಕಾರಣದಿಂದ ಅವರೇನಾದರೂ ಹಿಂದುಳಿದಿದ್ದಾರೆ, ಆ ಥರ ಒಂದು ನಮಗೆ ಒಂದು ಗೊಂದಲ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ನಿಮಗೆ ಹೇಳ್ತೀವಿ. ಸೊ ಸಿನಿಮಾದಲ್ಲಿ ಏನು ವಿಚಾರಗಳು ಬೇಡ ಅಂತ ಹೇಳಿದ್ದಾರೆ ಅದನ್ನ ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬ ಗೌರವದಿಂದ ನನ್ನನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನ ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಚಿತ್ರತಂಡದಲ್ಲಿ, ಯಾಕೆಂದರೆ ನಾನು ಅದನ್ನು ನಾನು ಒಬ್ಬೊಂದು ಡಿಸಿಷನ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟರ್ಗಳಿದ್ದಾರೆ, ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಒಂದು ಮೀಟಿಂಗ್ನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಸೊ ನನಗನ್ಸುತ್ತೆ ಏನು ಆರಾಧನಾ ಒಂದು ವೇದಿಕೆ ಇದೆ, ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬ ಗೌರವವಾಗಿ ಪ್ರೆಸ್ಸಲ್ಲಿ ಮಾತಾಡಿದ್ದಾರೆ, ಜೊತೆ ನಮ್ಮ ಜೊತೆನೂ ಮಾತಾಡಿದ್ದಾರೆ. ನಾನು ಅವರಿಗೂ ಅದನ್ನು ಹೇಳಿದ್ದೀನಿ. ಅಪಪ್ರಚಾರ ಮಾಡ್ತಿರೋದು ಅವರಲ್ಲ, ಅವರೇ ನನ್ನ ಹತ್ರ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ, ಅಷ್ಟನ್ನೇ ಬಿಟ್ಟರೆ ಅದರ ಹಿಂಬಾಲಕರು ತುಂಬ ಜನ, ಅವರಿಗೆ ಗೊತ್ತಿಲ್ಲದೆ ಇರುವಂಥವ್ರೆ ತುಂಬ ಜನ ಅದನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನ ಅವರು ಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಂದ್ರೆ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂತ ವಿಚಾರ ಅವರೇ ಮಾಡ್ತಾ ಇದ್ದಾರೆ ಹೊರತು ನಾವಂತೂ ಮಾಡ್ತಾ ಇಲ್ಲ. ಸೊ ಇದು ನಾನು ನಮ್ಮ ಕಡೆಯಿಂದ, ನಮ್ಮ ಚಿತ್ರತಂಡ ಕಡೆಯಿಂದ ನಾನು ಹೇಳ್ಬೋದು. ಹೇಳಿ. ಇಲ್ಲ ನೋಡಿ, ನೋಡಿ ನಾನು ಬೇಸಾನು ಇಲ್ಲಿಯವರಲ್ಲ, ಹೌದು, ಆದ್ರೆ ನಿರ್ದೇಶಕರು ಮೂಲತಃ ಮಂಗಳೂರವರೇ. ಸೊ ಅವರು ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿರೋರು. ಸೊ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ, ಯಾಕೆಂದ್ರೆ ನಾವಿಲ್ಲಿ ಒಂದು 25 ವರ್ಷ ಇರೋದ್ರಿಂದ. ಸೊ ಇಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತೆ ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಾವು ಅದನ್ನ ಅಪಪ್ರಚಾರ ಮಾಡಬಾರ್ದು, ನಾವು ಅದನ್ನ ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿದೆ. ಯಾಕೆಂದ್ರೆ ನಮಗೂ ಕೂಡ ಅದೊಂದು ಪ್ರಶ್ನೆ ಇತ್ತು. ಸೊ ಒಂದು ವರ್ಗ ಈ ತರ ಹೇಳ್ತಾ ಇದ್ದಾರೆ, ಇನ್ನೊಂದು ವರ್ಗ ಈ ತರ ಹೇಳ್ತಾ ಇದ್ದಾರೆ. ಸೊ ನನಗೂ ಒಂದು ಕನ್ಕ್ಲೂಷನ್ಸ್ ಬೇಕಾಗುತ್ತೆ. ಸೊ ಯಾವುದು ಡಿಸಿಷನ್ಗೆ ಬರೋದು ಅಂತ ಹೇಳಿ. ಯಾಕೆಂದ್ರೆ ಈಗ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ 3 days ಇಂದ ಒಂದು 15,000 ಮೇಲೆ ಆಡಿಯನ್ಸ್ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ಬರಾದರೂ ಬಂದು ಅದನ್ನ ತೋರಿಸಿದ್ದು ಅಥವಾ ಅದಕ್ಕೆ ಪೂಜೆ ಮಾಡಿದ್ದು ತಪ್ಪು ಅಂತ ಯಾರು ಕೂಡ ಹೇಳಿಲ್ಲ ನನಗೆ. ಸೊ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅದನ್ನ ಅವರು ನೋಡ್ಲೇ ಇಲ್ಲ, ವಿಚಾರನೇ ನೋಡ್ಲಿಲ್ಲ, ಅವರಿಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಅದೊಂಥರ ಏನಾಗಿದೆ ಅಂತ ಅಂದ್ರೆ ಇರ್ಬೋದೇನೋ ಅನ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಯಾವುದೋ ಒಂದು ಕ್ಲಿಪ್ಸ್ ಇಟ್ಕೊಂಡು ಯಾರೋ ಒಂದು ತೋರಿಸಿದ್ದನ್ನ ಅದನ್ನ ಇದು ಮಾಡ್ತಿದ್ದಾರೆ. ನಿಜವಾಗಿ ಹೋರಾಟ ಮಾಡಬೇಕಾಗಿರೋರು ಅದನ್ನ ನೋಡ್ಲಿಲ್ಲ. ಸೊ ಅದು ನನ್ನ ಮನವಿ ಅವ್ರಿಗೆ ನಾನು ಮಾಡಿದ್ದೆ. ಯಾಕೆಂತಂದ್ರೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅವರಿಗೊಂದು ಕ್ಲಿಯರಿಟಿ ಇರಬೇಕಾಗುತ್ತೆ. ಸೊ ಏನಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಯಾಕೆಂದ್ರೆ ನಾನು ಅವರಿಗೆ
ಗೌರವವಾಗಿ ನಾನು ಅವರಿಗೆಲ್ಲ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ. ಅವರು ಕೂಡ ಅದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಅದಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ. ಸೊ ನಾವು ಅದನ್ನ ಏನು ಡಿಸಿಷನ್ಸ್ ತಗೊಳ್ಳೋಕ್ಕೆ ನಮಗೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತಲ್ವಾ. ಹೌದು, ಒಂದು ಕ್ಲಿಪ್ಸ್ ಅದು ಅಂದ್ರೆ ಆ ದೈವ ಬರುವಂತದ್ದು ಒಂದು ಕ್ಲಿಪ್ಸ್ ಇದೆ, ಅದನ್ನ ತೆಗಿಬೇಕು. ಅದು ಬಿಟ್ರೆ ಬಾಕಿದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವೀಗ ಅದನ್ನ ತೆಗಿಬೇಕಂದ್ರೆ ನಮಗೂ ಅದರಲ್ಲಿ ತುಂಬಾ ಕಂಡೀಷನ್ಸ್ ಇರುತ್ತೆ. ಯಾಕೆಂದ್ರೆ ನಮ್ದೇ ಆದಂತ ಒಂದು ಚಿತ್ರಮಂಡಲಿಯ ಒಂದು ಯಾವುದು ಸೆನ್ಸಾರ್ ಮಂಡಳಿ ನಮಗೆ ಅದೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದು ಒಂದು ಕೋರ್ಟ್ ಆರ್ಡರ್ ಬಂದಾಗಿದೆ ನಮಗೆ. ಅದರಲ್ಲೂ ಕೂಡ ಯು ಸರ್ಟಿಫಿಕೇಟ್ ಬಂದಿರತಕ್ಕಂಥ ಚಿತ್ರ. ಅದರಲ್ಲೂ ಕೂಡ ಜಡ್ಜ್ಗಳು ಅದನ್ನ ಫೈನಲ್ ಮಾಡಿ ನಮಗೆ ಕೊಟ್ಟಿರ್ಬೇಕಾದ್ರೆ ನಾವು ಅದನ್ನ ಕಟ್ ಮಾಡಿದ್ರೆ ಅದನ್ನ ನಮಗೆ ವಾಪಸ್ ನಮ್ಮ ಮೇಲೆ ಕೇಸ್ ಆಗುತ್ತೆ. ಅದು ನೀವು ಇಲ್ಲ ಇಲ್ಲ ಇಲ್ಲ, ಅವರು ಯಾವುದೇ ಸ್ಟೆಪ್ಸ್ ಇಲ್ಲ. ಬಟ್ ಅವರು ನನ್ನ ಹತ್ರ ಹೇಳಿರೋದು ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಅವ್ರ ಆ ಥರ ಅವ್ರಿಗೆ ಏನಂತಂದ್ರೆ ಅವರ ಮನವಿ ಏನಂತಂದ್ರೆ ಆ ದೈವವನ್ನ ಚಿತ್ರದಲ್ಲಿ ನೋಡ್ತಕ್ಕಂತಹ ಕೆಲವು ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನೆ ಮಾಡ್ತಾರೆ ಅನ್ನೋದು ಅವ್ರ ನೋವು ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಬಂದಿದ್ದನ್ನ ಸೊ ನೋಡಿಕೊಂಡು ಅವಹೇಳನ ಮಾಡ್ತಾರೆ, ಅದಕ್ಕೆ ನಾವು ತಡೆ ಹಿಡಿಬೇಕು ಅನ್ನೋದು ಅವರ ಒಂದು ವಿಚಾರ. ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರ ಬಗ್ಗೆ ಅವರಿಗೆ ಸಿನಿಮಾ ಕಾನ್ಸೆಪ್ಟ್ ಆಗಿರ್ಬೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನ ತೋರಿಸೋದ್ರಿಂದ ಬೇರೆ ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನ ನಮ್ಮ ದೈವಕ್ಕೆ ಮಾಡ್ತಾರೆ ಅನ್ನೋದು ಅವ್ರ ವಾದ ಇದೆ. ಅದೆಲ್ಲ ನೋಡಿ, ನಮ್ಮ ಈ ಕಥೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಆ ಕಥೆಯನ್ನ ಅವರು ಹೆಣೆದಿದ್ದಾರೆ. ಅದು ನಾರ್ಮಲ್ ಎಲ್ಲರ ಜೀವನದಲ್ಲೂ ಕೂಡ ಅದು ಎಲ್ಲರ ಸಮಾಜದಲ್ಲಿ ನಡೆಯುವಂತ ಕಥೆನೆ. ತುಂಬಾ ಕಾಮನ್ ಆಗಿ ತಗೊಂಡು ಬಂದಿದ್ದಾರೆ. ತುಂಬಾ ಅದನ್ನ ಅರ್ಥೈಸಿದ್ದಾರೆ. ಅದಕ್ಕೊಂದು ಜಡ್ಜ್ಮೆಂಟ್ ಅನ್ನ ಲಾಸ್ಟಿಗೆ ಅವ್ರು ಕೊಡ್ತಾ ಬಂದಿದ್ದಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಕುಂಕುಮ ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಹನಿ ಮೇಲ್ಗಡೆ ಇದೆ. ಅದಂದ್ರೆ ಅವರ ಕೆಲಸನೇ ಅದು ಮೀನುಗಾರಿಕೆ ಇರೋದ್ರಿಂದ. ಸೊ ಈ ಹಣೆಯನ್ನೆಲ್ಲ ನಾವು ಅಷ್ಟೊಂದು ಅವರು ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡುವುದಿಲ್ಲ ಅಂದ್ರಿಂದ. ಆದರೆ ಅದನ್ನು ಇಲ್ಲಿ ಹಣೆಯಲ್ಲಿ ಹಾಕಿದ್ದಾರೆ. ನೀವು ಅದನ್ನು ಕರೆಕ್ಟಾಗಿ ಒಬ್ಸರ್ವ್ ಮಾಡಿಲ್ಲ. ಇಲ್ಲಿ ಹಣೆ ಮೇಲೆ ಇನ್ನೊಮ್ಮೆ ನೀವು ಸಿನಿಮಾವನ್ನು ನೋಡಿ, ಇಲ್ಲಿ ಹಣೆಯಲ್ಲಿ ಖಂಡಿತವಾಗಿ ಒಂದು ಕೆಂಪು ಗಂಧ ಇದೆ. ಹೌದೌದು. ಚಿತ್ರತಂಡದವರು ನೋಡಿದ್ದಾರೆ, ಮತ್ತೆ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿದ್ರು ಅವರು ಕೂಡ. ಸೊ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಮಾಡಲಿಕ್ಕೆ ನಮ್ಮ ಇವ್ರನ್ನೆಲ್ಲ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಹೀರೋನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಅವರು ಒಂದು ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನು ಪ್ರಮೋಟ್ ಮಾಡೋದು ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಅವರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಈಗ ನಂದು ಕೆಲಸ ಏನಂದರೆ ಬರೀ ಪ್ರೊಡ್ಯೂಸ್ ಮಾಡೋದು ಅಷ್ಟೇ. ಸೊ ಎಲ್ಲ ಆ್ಯಕ್ಟಿವಿಟೀಸನ್ನು ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡಬೇಕಾಗಿರೋದು ಚಿತ್ರತಂಡ. ಸೊ ಹಾಗಿರಬೇಕಾದ್ರೆ ಅವರು ಆ ಟೈಮ್ನಲ್ಲಿ ಅವರಿಗೆ ಸ್ಪಂದಿಸ್ಲಿಕ್ಕೆ ಆಗಲಿಲ್ಲ ಫೋನಿಗೆ. ನನ್ನನ್ನು ಅವರು ಸಂಪರ್ಕ ಮಾಡಿದರು. ಖಂಡಿತ ನಾನು ಮಾಡಿದ್ದೀನಿ. ನೋಡಿ, ನನ್ನನ್ನು ಯಾರು ಸಂಪರ್ಕ ಮಾಡಿದ್ದಾರೆ ಅವರಿಗೆ ನಾನು ಸಿನಿಮಾನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. General public, those people don't know who are you, who is the producer or who is the director. Correct. But they will be commenting in the social media, comment ಮಾಡ್ತಾ ಇರ್ತಾರೆ. Okay. Why don't you give an open statement? ಖಂಡಿತ. ಈ ಶೋ ನಾನು ಈ ಸಿನಿಮಾದ ಬಗ್ಗೆ ಮಾತಾಡ್ತೀರಾ, ಬನ್ನಿ ನೋಡಿ, ಮತ್ತೆ ನಮ್ಮ ಹತ್ರ ಡಿಸ್ಕಸ್ ಮಾಡಿ. ಬೇಕಾದ್ರೆ ಅವ್ರನ್ನ ಅರೇಂಜ್ ಮಾಡಿ ಆ ದಿನ ಅವರಿಗೆ ಅಂತ ವರ್ಗಕ್ಕೆ ಹೇಳದೆ ಮೀಡಿಯಾದವರನ್ನು ಹೊರಗಡೆ ನಿಲ್ಲಿಸಿ. ಹೌದು, ನಾನು ಈಗಲೂ ಕೂಡ ಬೇಕಾದ್ರೆ ನಮ್ಮ ಪ್ರೆಸ್ ಗ್ರೂಪ್ ಮುಖಾಂತರ ನಾನು ಹೇಳೋದೇನೆಂದರೆ, ಸೊ ಒಂದು ಏನು ಅವ್ರದ್ದು ಬೇಜಾರಿದೆ ಅಂಥವರೆಲ್ಲ ಬಂದು
ಬೇಕಾದ್ರೆ ನನ್ನ ಒಬ್ಬ ನಿರ್ಮಾಪಕ ನಾನೊಂದು ಅವರಿಗೆ ಒಂದು ಶೋ ಬೇಕಾದ್ರೆ ನಾನು ಅರೇಂಜ್ ಮಾಡ್ತೀನಿ. ಬೇಕಾದ್ರೆ ಅವ್ರು ನೋಡಲಿ, ನಮ್ಮ ಚಿತ್ರವನ್ನು ಬಂದು ನೋಡಿ ಅವ್ರಿಗೆ ಏನು ಅದರಲ್ಲಿ ಬೇಕು, ಬದಲಾವಣೆ ಏನು ಬೇಕು ಅನ್ನೋದ್ರ ಬಗ್ಗೆ ಸೊ ನಮ್ಮ ಹತ್ರ ಡಿಸ್ಕಷನ್ ಮಾಡಿದರೆ ನಾವು ಗೌರವವಾಗಿ ನಾವು ಅದನ್ನು ತಗೊಳ್ತೀವಿ. ಯಾವುದು ನೋಡಿ ಸರ್, ನಾನು ಹೇಗೆ ಅಂತಂದರೆ ಚಿತ್ರ ಮಾಡೋದು ನಾವು ಯಾರಿಗೆ, ನಮಗಲ್ಲ, ನಾವು ಅಭಿಮಾನಿಗಳಿಗೇನೆ ಚಿತ್ರ ಮಾಡೋದು, ಪ್ರೇಕ್ಷಕರಿಗೇನೆ ಚಿತ್ರ ಮಾಡೋದು. ಯಾಕೆಂದರೆ ಅವ್ರು ನೋಡಿದರೆ ನಮಗೆ ಅದರಿಂದ 1-2 ರೂಪಾಯಿ ದುಡ್ಡು ಸಿಗುತ್ತೆ. ಸೊ ಅವರಿಗೆ ಬೇಜಾರು ಮಾಡಿ ನಾವು ದುಡ್ಡು ತಗೋಬೇಕು ಅಂತ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅದನ್ನು ಕೇಳ್ತೀವಿ. ಈಗ ನಾವು ನಮ್ಮ ಚಿತ್ರನ ನೋಡಿದವ್ರಿಗೆ ನಾವು ಖುಷಿ ಆಯ್ತು ಅಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ಬೇಜಾರಾಯ್ತು ಅಂದಾಗಲೂ ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾನು ಅವರಿಗೆ ಅವತ್ತಿಂದನೂ ನನ್ನನ್ನು ಯಾರು ಸಂಪರ್ಕ ಮಾಡಿದರೆ ಅವ್ರಿಗೆ ನಾನು ಅದನ್ನು ಮನವಿ ಮಾಡಿದ್ದೀನಿ, ಬಂದು ನೋಡಿ ಅಂತ ಹೇಳಿ. ಬಟ್ ಅವರಿಗೆ ಅದನ್ನು ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಿದ ಮೇಲೆ ನಮಗೆ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಯಾವ ರೀತಿ ತಿದ್ದುಪಡಿ ಮಾಡೋದು, ಏನು ತೆಗೆದಾಕೋದು ಅನ್ನೋದು ನಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಅವ್ರಿಗೆ ಯಾವ ವಿಚಾರ ಬೇಜಾರಿದೆ, ಯಾವ ಸೀನ್ ಬೇಜಾರಿದೆ ಅನ್ನೋದನ್ನು ನನಗೆ ಅದೊಂದು ತೋರಿಸ್ಕೊಟ್ರೆ ನನಗೂ ಖುಷಿ ಆಗುತ್ತೆ. ನಾನು ಅದನ್ನು ಮಾಡ್ಬೋದು ಸರ್, ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ. ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ. ನಮಗೆ ಚಿತ್ರಮಂಡಳಿ ಇದೆ, ಸೆನ್ಸಾರ್ ಮಂಡಳಿ ಇದೆ, ನಾವು ಅಲ್ಲಿಗೆ ಅಪೀಲ್ ಹೋಗಬೇಕಾಗತ್ತೆ. ಪುನಃ ಅವರಿಗೆ ನಾವು ರಿಕ್ವೆಸ್ಟ್ ಕೊಟ್ಟು ಆಮೇಲೆ ನಾವು ಅದನ್ನು ಬದಲಾವಣೆ ಮಾಡಬೇಕು. ಕಾನೂನು ಮುಖಾಂತರ ಸಿನಿಮಾಕ್ಕೆ ಸದ್ಯಕ್ಕೆ ಯಾರು ತಡೆ ತರಲಿಲ್ಲ? ಇಲ್ಲ ಸರ್, ಕಾನೂನು ಮುಖಾಂತರ ತರಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಸೊ ನಮ್ಮದೇ ಆದಂಥ ಚಿತ್ರಮಂಡಳಿಯಿಂದ ನಾವು ಲೈಸೆನ್ಸ್ ತಗೊಂಡಿದ್ದೀವಿ. ನಮ್ಮ ಚಿತ್ರತಂಡಕ್ಕೆ ಯಾವುದು ಚಿತ್ರಕ್ಕೆ ಲೈಸೆನ್ಸ್ ಇದೆ. ಮತ್ತು ನಾವು ಅದಕ್ಕೆ ಸೆನ್ಸಾರ್ ಮಂಡಳಿಯವರು ತಿಂಗಳಾನುಗಟ್ಟಲೆ ಅವರು ಅದನ್ನು ನಮ್ಮ ಚಿತ್ರವನ್ನು ವೈಟಿಂಗ್ ಲಿಸ್ಟಲ್ಲಿ ಇಟ್ಕೊಂಡು ಅವರು ಅದಕ್ಕೆ ಸೆನ್ಸಾರ್ ಮಂಡಳಿ ಮಾಡುವುದೇ ಅದಕ್ಕೋಸ್ಕರ. ಅವರು ಇಲ್ಲ ಅಗತ್ಯ ಇಲ್ಲ. ನಾನು ನೋಡಿ, ಈಗ ಸೆನ್ಸಾರ್ ಮಂಡಳಿಯವರು ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಇದೆ, ಸರಿಯಲ್ಲ? ಹೇಗೆ ಈ ಸೆನ್ಸಾರ್ ಮಂಡಳಿಯವರು ಇರೋದೇ ಅದಕ್ಕೋಸ್ಕರ, ಯಾವುದು ಕಟ್ ಮಾಡಬೇಕು, ಯಾವುದು ಕೊಡಬೇಕು ಅಂತ ಅನ್ನೋದನ್ನ ನಮಗೆ ಅವರು ಹೇಳ್ತಾರೆ ಕಳೆದು ಬಿಟ್ಟು. ಬಟ್ ನಮ್ಮ ಸಿನಿಮಾದಲ್ಲಿ ಇಲ್ಲಿವರೆಗೆ ಯಾವುದು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ. ಯಾಕೆಂದರೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಯೂನಿವರ್ಸಲ್, ಅದು ಕಟ್ ಮಾಡೋ ಪ್ರಶ್ನೆನೇ ಇಲ್ಲಲ್ಲ ಅದರಲ್ಲಿ ಅವ್ರ ಕಡೆಯಿಂದ. ಬಟ್ ಪ್ರೇಕ್ಷಕರಿಗೆ ಅದು ಬೇಜಾರಾಗಿದೆ ಅಂದರೆ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೇಡಮ್ ಅಷ್ಟೇ. ಈಗ ನಮಗೆ ಒಂದು ದೇವರು ಅನ್ನೋದ್ರ ಒಂದು ಕಲ್ಪನೆ ನಮಗೆ. ಆ ಕಲ್ಪಿಸ್ಕೊಂಡಾಗ ಸೊ ಒಬ್ಬ ಭಕ್ತ ಕಲ್ಪಿಸ್ಕೊಂಡಾಗ ಅದು ನಮಗೆ ಯಾವ ರೀತಿ ನಮಗೆ ಅದು ಬಂದು ಒಂದು ಬ್ಲೆಸ್ ಮಾಡುತ್ತೆ ಅನ್ನೋದರಲ್ಲಿ ಅದೊಂದು ಸೀನ್ ಇರುವಂಥದ್ದು. ಬಟ್ ಅದಕ್ಕೆ ನಾವು ಸರಿಯಾದ ಒಂದು ಗೌರವಯುತವಾಗಿ ಆ ಸೀನ್ಗೆ ಬದಲಾವಣೆ ಮಾಡಬೇಕಾದ್ರೆ ಸೊ ತುಂಬ ಅವರು ಸ್ಕ್ರಿಪ್ಟ್ ಮಾಡಲೇಬೇಕಾಗತ್ತೆ, ಮತ್ತು ಟೈಮ್ ಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಸಮಯ ಬೇಕಾಗತ್ತೆ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ. ನನ್ನದು ಏನಾದರೂ ಪ್ರಶ್ನೆ ಕೇಳಿದ್ದೆ ಕೇಳಿ, ಯಾರಿಗಾದ್ರೂ ಸವಾಲಿದೆ ನಿಮ್ಮಲ್ಲಿ ಗೋಲ್ಡ್ ರೇಟ್ ಕೇಳಬೇಕಷ್ಟೇ. ಗೋಲ್ಡ್ ರೇಟ್ ಕೇಳಿ ಹೇಳ್ತೇವೆ. ಸಿನಿಮಾದಲ್ಲಿ ಬೇಕಾಗಿದೆ, ಯಾರು ನೋಡಿದ್ದಾರೆ? ಎಲ್ಲಿ ನೋಡಿದ್ದಾರೆ? ಈಗ ಪ್ರಶ್ನೆ ಅಲ್ಲ, ಇಲ್ಲ ರಿಲೀಸ್ ಮಾಡಿದ್ವಿ. ಸೊ ಎವರೇಜ್ ಹೋಗ್ತಾ ಇದೆ. ಮಂಗಳೂರಲ್ಲಿ ಅಂತೂ ನಾವು ಒಳ್ಳೆ ಆಡಿಯನ್ಸ್ ಬಂದಿದ್ದಾರೆ. ಯಾಕೆಂದರೆ ಚಿಕ್ಕ ಪ್ರಾಜೆಕ್ಟ್ ಸಿನಿಮಾ, ಸುಮಾರು 1 ಕೋಟಿ ಹತ್ರ ಬಜೆಟಲ್ಲಿ ಮಾಡಿರುವಂಥ ಸಿನಿಮಾ. ಸೊ ಈ ಬಜೆಟಲ್ಲಿ ಜಾಸ್ತಿ ಪ್ರಮೋಷನ್ ನಾವು ಆಫ್ಟರ್ ರಿಲೀಸ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಂಗಳೂರು ಬೆಟ್ಟ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಹೊರಗಿನ ಮಾರ್ಕೆಟನ್ನು ನೋಡಬೇಕು. ನಾವು ಡಬ್ ಮಾಡಿ ಇಟ್ಟಿದ್ದೇವೆ. ಆದರೆ ನಮಗೆ ಈ ತುಂಬ ಸಿನಿಮಾಗಳು ರಿಲೀಸ್ ಇರೋದ್ರಿಂದ ಮತ್ತು ಶೋಗಳ ಕೊರತೆ ಕೂಡ ಇದೆ. ಆ ಕಾರಣದಿಂದ ನಾವು ಮತ್ತೆ ಎರಡೆರಡು ಕಾನ್ಸಂಟ್ರೇಷನ್ ಮಾಡೋ ಕಷ್ಟ ಆಗ್ತದೆ ಅಂತ ಕನ್ನಡದಲ್ಲಿ ತುಳುವನ್ನು OTT ಕೊಡೋ ಪ್ಲ್ಯಾನ್ ಇದೆ. ಇಲ್ಲ ಮಾತುಕತೆ ತುಳು ಅಥವಾ ನಾವು ತುಳುವರು ಮಾಡಿದ ಸಿನಿಮಾವನ್ನು ಇಲ್ಲಿ ಲಕ್ಷಾಂತರ ಮಂದಿ ನೋಡಿದ ಉದಾಹರಣೆ ಇದೆ. ಈಗ ಸಾವಿರಾರು ಮಂದಿ ನೋಡಿದ್ದಾರೆ ಸರ್, ಒಂದು ಫಿಗರ್ ಹೇಳಿದರು. ಅದನ್ನು ಲಕ್ಷಾಂತರ ಮಂದಿ ನೋಡಲಿ, ಅದಕ್ಕೊಂದು ಇದು ಒಂದು ಕಾರಣ ಆಗಲಿ, ಈ ಮೂಲಕ ಅದು ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದ. ಆಮೇಲೆ ಈಗ ನಡೀತಿರೋ ವಿದ್ಯಮಾನಗಳು, ಇಶ್ಯೂಸ್ಗಳು ಏನಿದೆ ಅದು ಸಾಮಾನ್ಯ. ಅದು ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂಥ ಶಬ್ದ. ಕೊಡಿಯಡಿಗೆ ಹೋದ್ರೆ ಅಲ್ಲೂ ಗಲಾಟೆ ಇದೆ.
ಎಲ್ಲ ನಿಯಮಗಳಲ್ಲಿ ಇದು ಸಾಮಾನ್ಯ, ಎಲ್ಲರೂ ನಮ್ಮ ಮನೆಯವರೇ. ಸೊ ಈಗ ನಮ್ಮನ್ನವರು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ತಂದು ಕೊಡಲಿ, ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮನ್ನು ಏನು ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ. ಸೊ ಈಗ ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುಧ್ಯಗಳು ಬೇಡ, ಬನ್ನಿ ಒಂದು ಚರ್ಚೆ ಆಗಲಿ. ಕೊನೆಗೇನು ನಮ್ಮ ತುಳುನಾಡು, ನಮ್ಮ ಸಂಸ್ಕೃತಿ, ಈಗ ನಮ್ಮ ಪ್ರೊಫೆಷನು, ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು. ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರ್ಕೊಂಡು ಏನಾದರೂ ಮಾಡೋಣ. ಅವ್ರು ಮಾಡಲ್ವಾ ಇವ್ರು ಮಾಡಲ್ವಾ ಅನ್ನೋದು ಅದು ಸಮಜಾಯಿಷಿ ಆಗುತ್ತೆ, ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ. ಸೊ ಏನು ಹೇಳ್ತಾರೆ ಅದಕ್ಕೆ, ಕಡಲಲ್ಲಿ ಏನಾದರೂ ಏನು ಮಥನ, ಸಮುದ್ರ ಮಥನ ಆದಾಗಲೂ ಹಾಲು ಹಾಲ ಎರಡೂ ಬಂದಿತ್ತು ಅಲ್ವಾ. ಯಾವುದನ್ನು ರಿಸೀವ್ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು, ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಈಗ ನೋಡಿದ್ರು ಬುಕ್ ಮೈ ಶೋನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ ಭಾರತ್ನಲ್ಲಿ, ಖುಷಿ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ, ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ. ಇನ್ನೇನು ಬೇಕು ಒಬ್ಬ ಕಲಾವಿದನಿಗೆ ಅಥವಾ ಸಿನಿಮಾದ ತಂಡಕ್ಕೆ? ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ, ಅದು ಬೇಕಾಗಿರೋದು. ಸೊ ಅದೇ ಮುಂದಕ್ಕೆ ಎಲ್ಲರೂ ಬಂದೀಗ ಸಿನಿಮಾ ನೋಡಿದವರು ಆ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನು ಅಜ್ಜಂತದ್ದು ಏನು ಕೊಂಚ 10 ವರ್ಷ ಕೂಡ ಬದುಕುವೆ ಅನ್ನಾಡು. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ, ಆದರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ನಮ್ಮದು. ಬಹುಶಃ ಆ ಕೆಲಸ ನಾವು ಯಾರೂ ಮಾಡಿಲ್ಲ, ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋದು ನನ್ನ 2 ಮಾತು. ಥ್ಯಾಂಕ್ ಯು ವೆರಿ ಮಚ್. ಶೋಭರಾಜ್ ಅವರು ಇಷ್ಟು ತುಂಬ ತುಳು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರು. ಈ ಸಿನಿಮಾ ಒಂದು ಮೈಲ್ ಸ್ಟೋನ್ ಅಂತ ಅನಿಸ್ತದೆ ನಿಮ್ಮ ಕೆರಿಯರಲ್ಲಿ? ಆಗಲಿ ಸರ್, ನಿಮ್ಮ ಬಾಯಾರಿಕೆಗೆ ಏನೋ ಒಂದು ಆಗುತ್ತೆ ಸರ್. ಪರ್ಫಾರ್ಮೆನ್ಸ್ ಇಲ್ಲ, ತುಂಬ ಏನು ಮಾಡಿಲ್ಲ, ನೀವು ಮಾಡಿದಾಗಲೂ ನನಗೆ ಕರೀಲಿಲ್ಲ ಬಿಡಿ. ಸಿಂಗಲ್ ಡಿಜಿಟ್ ದಾಟಿಲ್ಲ ಸರ್, ಇನ್ನಿಲ್ಲಿ ಸರ್ ತುಂಬ ಇಲ್ಲ ಸರ್. ಆಗ ನಿಮ್ಮ ಸಿನಿಮಾ ಜರ್ನಿ ನೋಡಿದಾಗ ಹಾಂ, ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತದೆ, ಬೀಯಿಂಗ್ ನೆಗೆಟಿವ್ ಆಲ್ಸೋ. ಥ್ಯಾಂಕ್ ಯು ಸರ್. ಅದೇ ಯಾವುದೇ ಕೆಲಸ ಮಾಡಬೇಕಿದ್ರು ನಿಮ್ಮನ್ನು ಮೆಚ್ಚೋಕಂತ ನಾನು ಮಾಡೋದಲ್ಲ ಸರ್, ನನ್ನ ಖುಷಿಗೆ ಮಾಡೋದು. ಸೊ ನೀವು ಮೆಚ್ಚಿದ್ರೆ ನನ್ನ ಖುಷಿ ಡಬಲ್ ಆಗುತ್ತೆ ಸರ್, ಅಷ್ಟು ವಿಷಯ. ಥ್ಯಾಂಕ್ ಯು. ಒಂದು ಮೇಜರ್ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಕಲ್ಲಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆ ಆಗಿ ಒಳ್ಳೆಯ ಪ್ರದರ್ಶನ, ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾ ಪೋಷಕರು, ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆನೇ ಒಂದು ಬೇರೆಯ ಲೆವೆಲಲ್ಲಿತ್ತು. ಸೊ ನಮಗೆ ತುಂಬ ಖುಷಿಯಾಗಿ ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು. ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು, ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಸೊ ಅಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಖುಷಿನ ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ನೀವು ಇದ್ದೀರಾ. ಒಂದು ಕಲಾವಿದ ಬೆಳೆಯೋಕ್ಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಆ್ಯಂಡ್ ಬಹುಶಃ ಎಲ್ಲರೂ ಇಲ್ಲ, ಈಗ ಇದ್ದವರು ಎಲ್ಲ ನಮ್ಮ ಸಿನಿಮಾವನ್ನು ನೋಡಿದ್ದಾರೆ, ನಿಮಗೂ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಇನ್ನಷ್ಟು ಜನರಿಗೆ ನಾವು ಅಂದರೆ ಪ್ರಮೋಷನ್ ವೈಸ್ ಆಗಿರಲಿ, ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಒಂದು ಚಿಕ್ಕ ತಂಡ ಅಂತಲೇ ಹೇಳ್ತೀವಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಿತ್ತು, ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಯಾವುದೇ ಒಂದು ಬೇಡದ ವಿಷಯನ ಸಮಾಜಕ್ಕೆ ಹೇಳದೆ ಒಂದು ಮಾಡುವಂಥ ಸಿನಿಮಾವನ್ನು ನಾವು ಮಾಡಿದ್ವಿ ಅಂತ ನಮಗೆ ಒಂದು ಧೈರ್ಯ ಇತ್ತು. ಸೊ ಇದನ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಪ್ರಮೋಷನ್ ಮಾಡುವಂತಿತ್ತು. ಸೊ ಈ ನಮಗೆ ಕೊಟ್ಟಂಥ ಜನರು ಕೊಟ್ಟಂಥ ಒಂದು ಅದ್ಭುತ ರಿಯಾಕ್ಷನಿಂದ ಈ ಖುಷಿಯನ್ನು ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು, ಒಂದು ಕಲಾವಿದನಿಗಾಗಿರಲಿ ಒಂದು ಸಿನಿಮಾ ತಂಡಕ್ಕಾಗಿರಲಿ ನಮ್ಮ ಬೆನ್ನೆಲುಬೇ ನಮ್ಮ ಪತ್ರಿಕಾ ಮಾಧ್ಯಮ. ಸೊ ಇದನ್ನು ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಗೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ, ನಮ್ಮ ನಿರ್ದೇಶಕರಿಗಾಗಿರಲಿ, ನಮ್ಮ ಕಲಾವಿದರಿಗಾಗಿರಲಿ, ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ ಆದರೆ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದು ಅಂದರೆ ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಮಂಗಳೂರಲ್ಲಿ ನೀವು ಯಾರನ್ನ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡ್ಬೇಕಂತಲೇ ಹೇಳೋದನ್ನ ಮಾತು ನಡೀತಾ ಇದೆ. ಆ್ಯಂಡ್ ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ, ಅಂದರೆ ಎಲ್ಲ ಏಜ್ ಗ್ರೂಪ್. ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ 70-75+ ನಮ್ಮ ಅಮ್ಮಂದಿರು ಅವ್ರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗ ನನ್ನ ತರಿಸಿದ್ದೇ ಬರವೇನ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ ತುಂಬ ಖುಷಿ ಆಯಿತು. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ, ಇನ್ನೆಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂದರೆ ಕಲಾವಿದರು ಅಂದರೆ ನಮಗೆ ನಾವೆಲ್ಲ ಒಂದೇ, ಎಲ್ಲರೂ ಅಂದರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಸಿನಿಮಾನ ನೋಡಿದ್ದಾರೆ, ಬಂದು ಕೆಲವು ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ
ಅಲ್ಲಿ ಅವರ ಮುಖಾಂತರ ಪ್ರಮೋಟ್ ಮಾಡೋ ರೀತಿ ಆ ಥರ ಏನಾದರೂ? ಅದೇ ಈಗ ಕೆಲವರು ನೋಡಿದ್ದಾರೆ, ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಸೊ ಅವರವರ ಅನಿಸಿಕೆಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ ಸರ್, ಮಾಡಿದ್ದಾರೆ, ತೊಂದರೆ ಏನಿಲ್ಲ. ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇ, ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತು ಹೇಗಿಲ್ಲ ಅನ್ನೋದ್ರ ಬಗ್ಗೆ, ಒಳ್ಳೆಯದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ. ಯಾವ ವಿಷಯಕ್ಕೆ ಹೋದರೂ ಕೂಡ ಎರಡೂ ಇರುತ್ತೆ. ಒಳ್ಳೆಯದನ್ನು ನೋಡಿ ಕೆಟ್ಟದನ್ನು ಮಾಡೋರು ಇರ್ತಾರೆ. ಅದೇ ಈಗ ನಮಗೆ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಒಂದು ವಿಚಾರ ಇಟ್ಕೊಂಡು ಒಳ್ಳೆಯದನ್ನು ಅನುಕರಣೆ ಮಾಡೋರು ಇರ್ತಾರೆ, ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ. ಸೊ ನಮಗಿಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ. ಅದನ್ನು ನಾವು ಅವರಿಗೇನು ಶಿಕ್ಷೆ ಕೊಡಿಸ್ಲಿಕ್ಕೆ ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ, ನಮ್ಮ ಚಿತ್ರತಂಡ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ. ಸೊ ಅದರಿಂದ ಒಳ್ಳೆಯದನ್ನ ಅನ್ಕೊಳ್ಳೋರು ಅವರು ನಮ್ಮ ಚಿತ್ರದಿಂದ ಎಷ್ಟೋ ಜನ ಇದ್ದಾರೆ. ಅಂದರೆ ಎಲ್ಲ ವಿಚಾರದಲ್ಲೂ ಇರುತ್ತೆ, ಬರೀ ಚಿತ್ರದಿಂದ ಮಾತ್ರ ಅಂತಲ್ಲ. ಸೊ ಎಲ್ಲ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ. ಸೊ ನಮಗಿಲ್ಲಿ ಏನಾಗಿದೆ, ಏನು ಬೇಕನ್ನೋದು ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ನಮ್ಮ ಪ್ರೇಕ್ಷಕರಲ್ಲಿ ಯಾರಿಗೆ ಅದನ್ನು ಬಾಯ್ಕಟ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಸಿನಿಮಾ ಒಮ್ಮೆ ಬಂದು ನೋಡಿ. ಅದರಲ್ಲೂ ಕೂಡ ನೀವು ಅದನ್ನು ಪ್ರೀತಿಯಿಂದ ಬಂದು ನೋಡಿ. ಅದಕ್ಕೆ ನಿಮಗೇನು ಬೇಜಾರಿದೆ ಅದಕ್ಕೆ ಸ್ಪಂದಿಸ್ತೀನಿ. ಮತ್ತು ಯಾರು ಬೇರೆ ಪ್ರೇಕ್ಷಕರು ಯಾರಿದ್ದಾರೆ ಅದ್ರ ಬಗ್ಗೆ ಭಯ ಪಡೋದೇನು ಬೇಡ, ಪ್ರೀತಿಯಿಂದ ಬಂದ ನಮ್ಮ ಚಿತ್ರವನ್ನು ನೋಡಿ. ಸೊ ಅದ್ರ ಬಗ್ಗೆ ನಮಗೆ ಒಂದು 4 ಅಭಿಪ್ರಾಯನ ಹೇಳಬೇಕಂತ ನಾನು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ತುಳು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಎಲ್ಲ ನಮ್ಮ ತುಳು ಪ್ರೇಕ್ಷಕರು ನಮ್ಮ ಚಿತ್ರವನ್ನು ನೋಡಿ ನಿಜವಾಗ್ಲೂ ಸಕ್ಸಸ್ಫುಲ್, ನಮಗೊಂದು ಧೈರ್ಯ ಕೊಟ್ಟಿದ್ದಾರೆ. ನಾವು ಎಣಿಸಿರ್ಲಿಲ್ಲ ಇಷ್ಟು ಜನ ನಮಗೆ ಸ್ಟಾರ್ಟಿಂಗೇ ಇಷ್ಟೊಂದು ಬ್ರೇಕ್ ಕೊಡ್ತಾರೆ ಅಂತ ಹೇಳಿ. ಅದು ನಮಗೆ ತುಂಬ ಖುಷಿ ಇದೆ, ನಮಗೊಂದು ತುಂಬ ಹೆಮ್ಮೆ ಇದೆ. ನಾವು ಇನ್ನೂ ಮುಂದೆ ಹೋಗಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಸೊ ಯಾರು ನಮ್ಮ ಚಿತ್ರವನ್ನು ನೋಡಿ ಹಾರೈಸಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಅಷ್ಟೇ. ಸೊ ಮುಂದೆ ಬಂದವರು ಕೂಡ ಅಷ್ಟೇ, ನಮಗೊಂದು ಹಾರೈಕೆ ಇರಲಿ. ಇನ್ನೂ ಚಿತ್ರಗಳನ್ನ ಮಾಡಲಿಕ್ಕೆ, ನಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ಸೊ ನೋಡಿದಂಥ ಎಲ್ಲರಿಗೂ ಕೂಡ ನನ್ನ ಗೌರವದಿಂದ ವಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಮಿತ್ರರಾದಂಥ ನೀವು ಕೂಡ ಅಷ್ಟೇ. ಯಾಕೆಂದರೆ ಒಂದು ಸಿನಿಮಾನ ಅವ್ರವರಿಗೆ ತಗೊಂಡು ಹೋಗ್ಬೇಕಾದ್ರೆ ಸೊ ನೀವು ತುಂಬ ಇಂಪಾರ್ಟೆಂಟ್. ಸೊ ನೀವು ಕೂಡ ಅಷ್ಟೇ ಇವತ್ತು ಚಿತ್ರ ನೋಡಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯಗಳನ್ನು ನೀವು ಒರಿಜಿನಲ್ ಆಗಿ ನೀವು ಹೇಳಿದರೆ ಸೊ ನನಗೂ ಅದೊಂದು ಖುಷಿ ತರುತ್ತೆ. ಸೊ ಆ ಕೆಲಸವನ್ನು ನೀವು ಮಾಡಿದರೆ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್ ಆ್ಯಕ್ಚುಲಿ ಒಂದು ಕಲಾವಿದನಾಗಿ ನನಗೆ ತುಂಬ ಖುಷಿಯಾಗಿದೆ ಸರ್. ಯಾಕಂದರೆ ಒಂದು ಕಲಾವಿದನಿಗೆ ಒಂದೇ ರೀತಿ ಪಾತ್ರ ಬಂದಾಗ ಜನರು ಒಂದ್ಸರಿ ಇವರು ಇದಕ್ಕೆ ಸೀಮಿತ ಅಂತ ತಿಳ್ಕೊಳ್ತಾರೆ. ಆದರೆ ಸುಮನ್ ಅವರು ಒಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ನನ್ನಿಂದ ಜೀವ ತುಂಬಿಸೋಕ್ಕೆ ಆಗದೆ ನಾನು ಮಾಡಿದ್ದೀನಿ. ಇನ್ನು ನೀವು ಹೇಳ್ಬೇಕು, ನಿಮಗೆ ಕೈತು ಓಕೆನಾ ಸರ್? ಮನಸ್ಸುತ್ತದು ಓಕೆ, ಅದು ಆ್ಯಕ್ಚುಲಿ ಸುಲಭ ಸರ್. ಸುಲಭ ಒಂದು 2 ವರ್ಷ ಮಾಡಿದ್ರೆ ಪತ್ತೆ ಮುಗಿತಾರೆ. ಆದರೆ ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೋಸ್ಕರ ಒಂದಷ್ಟು ಸುಮನ್ ಅವರ ಮನೆ ಶಶಿದಿನದಲ್ಲಿ ಇರೋದ್ರಿಂದ ಅಲ್ಲಿ ಒಂದು 2 ದಿವಸ ನಾನು ಹೋಗಿ ಎಲ್ಲರನ್ನ ಭೇಟಿ ಮಾಡಿ ಮಾತಾಡಿ ಅವ್ರ ಜೊತೆಗೆ ಊಟ ಮಾಡಿ. ಯಾಕಂದ್ರೆ ಹಂಗೆ ಇರ್ಬೇಕು ಸರ್. ಅವ್ರದ್ದೊಂದು ಕೆಲಸ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಒಂದು ಹೆಮ್ಮೆ. ಯಾಕಂದ್ರೆ ಅದಕ್ಕೆ ಡಬಲ್ ಕಲ್ಚರ್ಬೇಕಂತ ಹೇಳ್ತೀನಿ. ಸೊ ಅಂತ ಒಂದು ಅವರ ಪಾತ್ರವನ್ನು ಮಾಡೋಕ್ಕೆ ಅವ್ರು ಹೇಗಿರ್ತಾರೆ, ಅವರ ದಿನಚರಿ ಹೇಗಿರುತ್ತೆ. ಆಮೇಲೆ ನನ್ನೊಂದು ಸ್ವಲ್ಪ ಕಲರ್ ಅಷ್ಟೇನಿಲ್ಲ, ಒಂದು ಸ್ವಲ್ಪ ನಾನು ಕಷ್ಟಪಟ್ಟಿದ್ದೇನೆ ಕಲರ್ ನಮಗೆ. ಯಾಕಂದ್ರೆ ಅಷ್ಟು ಬಿಡಿಯಲ್ಲ ನಾನು. ಸೊ ಒಂದು 2 ದಿವಸ ಅವರ ಶಶಿಂದು ಬೀಚಲ್ಲಿ ಹೋಗಿ ನಾನು ಒಬ್ಬರೇ ನಿಲ್ಲೋದಿಲ್ಲ, ನೀವು ಸಹ ನಿನ್ನೆ ಅಂತೇಳಿ ಅವರನ್ನು ಸಹ ಕರ್ಕೊಂಡು ಹೋಗಿ ಕಪ್ಪು ಮಾಡಿ ಮತ್ತೆ ಸಿನಿಮಾಗೆ ನಾವು ಶೂಟಿಂಗ್ ಮಾಡಿದ್ದೇವೆ. ಒಳ್ಳೆ ಚಾಲೆಂಜಿಂಗ್ ಪಾತ್ರ ಅಂತ ಅನಿಸ್ತು. ಬಹುಶಃ ಜನರು ಅದನ್ನು ಹೇಳ್ತಿದ್ದಾರೆ, ನಿಮ್ಮನ್ನು ಆ ರೀತಿ ನೋಡಿ ಈ ರೀತಿ ನೋಡಿದಾಗ ಖುಷಿ ಆಗುತ್ತೆ. ಸೊ ಕಷ್ಟಪಟ್ಟಿದ್ದಕ್ಕೆ ಒಂದು ಖುಷಿ ಇದೆ. ಯಾಕಂದರೆ ನನ್ನನ್ನು ಈ ಮೂವಿ ಸೆಲೆಕ್ಷನ್ ಮಾಡಿದ್ದು ರಂಜನ್ ಸರ್ ಮತ್ತು ಉಸ್ಮಾನ್ ಸರ್ ಪಾತ್ರಕ್ಕೆ ಆಗ್ಬೋದು ಅಂತ. ಸೊ ಅದರ ನಂತರ ಏನಾಗಿದೆ ಬಿಡಿ ವಿಷಯ. ಮೂವಿ ರಿಲೀಸ್ ಆದಮೇಲೆ ನನಗೆ ಕೆಲವೊಂದಷ್ಟು ಪೋಸ್ಟರ್ಸ್ ಬಂತು. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೈಡ್ ಒಂದು ಪೋಸ್ಟರ್ಸ್ ಬಂತು. ಫೋನ್ ತೆಗಿತೆ ಇಲ್ಲ ಅದರಿಂದ ಕೆಲವೊಂದು ಇದೆ ನನ್ನ ನಂಬರ್ ಹಾಕಿ ಫೋನ್ ತೆಗಿತಾರೆ. ಆ್ಯಕ್ಚುಲಿ ಆ ನಂಬರ್ ಹಾಕಿರೋದು ನಂದು ಆಫೀಸ್ ನಂದು. ನಾನು ಆ ಫೋನ್ ತೆಗಿಲೇಬೇಕು. ಇಲ್ಲಿ ಅನ್ನೋನ್ ನಂಬರೇ ಕಾಲ್ಸ್ ಬರೋದು, ಪರ್ಸನಲ್ ನಂಬರ್ ಇಲ್ಲ. ಸೊ ನನ್ನ ಫೋನು ಕೈಯಲ್ಲಿ 24 ಗಂಟೆ ಫೋನ್ ಕೈಲೇ ಇರುತ್ತೆ. ಎಲ್ಲೋ ಅಂದ್ರೆ ನಾನು ಡ್ರಾಮಾ ಆರ್ಟಿಸ್ಟ್, ಶೋಸಲ್ಲಿ ಇರಬೇಕಾದ್ರೆ ಸಿಗ್ತಿದ್ದೆ ಇರ್ಬೋದು.
ಸೊ ಫೋನ್ ತೆಗಿತಿಲ್ಲ. ಇನ್ನೊಂದು 2-3 ದಿವಸ ನಮ್ಮ ಮನೆಗೆ ನಮ್ಮ ಊರಿನ ಮುಖ್ಯಸ್ಥರು ಬಂದು ಟೆನ್ಷನ್ ಮಾಡಬೇಡ, ಮೂವಿ ನೋಡಿದ್ವಿ ನಾವು ಚೆನ್ನಾಗಿದೆ, ಅವನ ಊರಿಗೆ ಬರ್ಲಿಕ್ಕೆ ಹೇಳಿ ಅಂತ. ಯಾಕಂದ್ರೆ ನಾನು ಡ್ರಾಮಾ ಶೋಸ್ಗೆ ಕಳ್ಸಕ್ಕೆ ಹೋಗಿದ್ದೆ 2 ದಿವಸ. ಅಲ್ಲಿ ವದಂತಿ ಏನಂದ್ರೆ ನಾನು ಊರು ಬಿಟ್ಟು ಹೋಗಿದ್ದೀನಿ, ಪೇಟೆಲ್ ಬಂದಿದೆ, ಊರು ಬಿಟ್ಟು ಹೋಗಿದ್ದೀನಿ, ಊರಲ್ಲಿ ಇಲ್ಲ ಅಂತ ಫುಲ್ ಊರಲ್ಲಿ ಮನೆಗೆಲ್ಲ ಜನ ಬರೋದು, ಆ ತಾಯಿ ಸಮಾಧಾನಕ್ಕೆ ಟೆನ್ಷನ್ ಮಾಡೋದು ಬೇಡ, ಇಂತಾಗಿಲ್ಲ ಮೂವಿ ಚಂದ ಬೆಳೆದಂತು ಅವನು ಊರಿಗೆ ವಾಪಸ್ ಬರ್ಬೇಕು. ನಾನು ಹೇಳಿದ್ದೀನಿ ಅವ್ರಿಗೆ ಹೇಳಿ ಊರು ಬಿಟ್ಟು ಹೋಗಿಲ್ಲ ಅಂತ ಎಂತ ಆಗಿಲ್ಲ, ಊರಲ್ಲಿ ಹೇಳಿಲ್ಲ. ಯಾರು ವದಂತಿ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರು ಹೇಳಿದ್ರು ಊರಲ್ಲಿ ಹೇಳಿದ್ರಿ, ಇಲ್ಲಿ ಫೋನ್ ತೆಗೆದು ಈಗಲೂ ಕಾಲ್ ಮಾಡಿದ್ರೆ ನಾನು ಈಗ 2 ಸತಿ ಇಲ್ಲೂ ಕಾಲಲ್ಲಿ ಮಾತಾಡ್ತಾ ಇರ್ತೇನೆ, ನಮ್ಮದು ಪ್ರೋಗ್ರಾಮ್ಸ್ ಕಾಲ್ ಬರ್ತಾ ಇರ್ತೇನೆ. ಸೊ ಅದೊಂದು ಸುಮ್ಮನೆ ಇದ್ದದನ್ನ ಹೇಳಿ ಮಾತಾಡಿ ಒಪ್ಕೊಳ್ತೀವಿ, ಸುಮ್ಮನೆ ಇಲ್ಲದ್ರೆ ಅವ್ರ ಊರಲ್ಲಿ ಇಲ್ಲ, ಅವ್ರ ಫೋನ್ ತೆಗಿತಾ ಇಲ್ಲ, ಎಲ್ಲದಕ್ಕೂ ನಾವು ಆನ್ಸರ್ ಮಾಡ್ತಿದ್ದೀವಿ. ಮತ್ತೆ ಸಿನಿಮಾದ ಬಗ್ಗೆ ಖುಷಿ ಇದೆ, ಸಿನಿಮಾ ಚೆನ್ನಾಗಿ ನಡೀತಾ ಇದೆ, ಹೀಗೆ ಮುಂದೆ ಬರಲಿ ಸಿನಿಮಾ ಅಂತ ಆಶಿಸ್ತೀನಿ. ರಿಪ್ಲೈ ಕೊಟ್ಟಿದ್ದೆ, ಬಟ್ ಅದು ಇನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಆ ಥರದ್ದೆಲ್ಲ ಸಣ್ಣ ಸಣ್ಣ ಡೀಟೇಲಿಂಗನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದರ ಬಗ್ಗೆ ವರ್ಕ್ ಮಾಡ್ತೇವೆ. ಅದು ಹೇಳಿದ್ದಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.